ಗೈಸ್ ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಸೂಪರ್ ರೆಸಿಪಿ ಜೊತೆ ನಾನು ಮತ್ತೆ ಬಂದೆ. ಸೊ ಗೈಸ್, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನೆಕ್ಸ್ಟ್ ಮೀನ್ ಸಾಂಬಾರ್ ಜೊತೆ ಬರ್ತೀನಿ ಅಂತ. ಮೀನ್ ಫ್ರೈ ಮಾಡಿದ ವಿಡಿಯೋದಲ್ಲಿ ಹೇಳಿದೆ. ಅಫ್ಕೋರ್ಸ್ ಇವತ್ತು ಮೀನ್ ಸಾಂಬಾರ್ ಮಾಡ್ತಾ ಉಂಟು ಗೈಸ್. ಸೊ ಬನ್ನಿ, ಇನ್ಯಾಕೆ ಲೇಟು, ಸ್ಟಾರ್ಟ್ ಮಾಡೋಣ. ವಿಡಿಯೋ ಹೇಗೆ ಮಾಡೋದಂತ ನೋಡೋ. ಸಾಂಬಾರು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋನ ಫಿಶ್ ಲವರ್ಗೆ ಶೇರ್ ಮಾಡಿ. ಈ ರೀತಿಯಾಗಿ ಒಂದು ಪರ್ಫೆಕ್ಟ್ ಮಸಾಲ ಆ್ಯಡ್ ಆಗಿರೋ ಮೀನು ಸಾಂಬಾರನ್ನ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಈ ಸೂಪರ್ ಸಾಂಬಾರನ್ನ ನೀವು ಟ್ರೈ ಮಾಡಬೇಕಾ? ಪೂರ್ತಿ ವಿಡಿಯೋ ನೋಡಿ, ಎಲ್ಲೋ ಸ್ಕಿಪ್ ಮಾಡಬೇಡಿ. ನಮ್ಮ ಸೈಡ್ ಮೀನ್ ಸಾಂಬಾರ್ಗೆ ಮೇಜರ್ ಪಾರ್ಟ್ ಬಂದ್ಬಿಟ್ಟು ಈ ಹುಣಸೆ ಹಣ್ಣು. ನೋಡಿ, ನಾನು ಇಷ್ಟು ನೋಡಿ ಮುದ್ದೆ ಮಾಡಿದ್ರೆ ಒಂದ್ ಇಡೀ ಗಿಂತ ಜಾಸ್ತಿ ಆಗುತ್ತೆ. ಸೊ ಇಷ್ಟು ಹುಣಸೆ ಹಣ್ಣನ್ನ ಫಸ್ಟ್ ನೆನೆಲಿಕ್ಕೆ ಹಾಕೋಬೇಕು, ಚೆನ್ನಾಗಿ ನೆನೆಬೇಕು. ಇದನ್ನ ನೀರ್ ಹಾಕ್ಬಿಟ್ಟು ನೆನೆಸಿ ಇಟ್ಕೊಂತಾ ಇದೀನಿ ಗೈಸ್. ಇವಾಗ ಸಾಂಬಾರ್ಗೆ ಏನೆಲ್ಲ ಬೇಕು ಅಂತ ಹೇಳಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಷ್ಟರಲ್ಲಿ. ಅದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗ್ ಮಾಡೋದು, ಏನೆಲ್ಲ ಹಾಕ್ಬೇಕಂತ ಹೇಳಿ. ನೋಡಿ, ಫಸ್ಟ್ ಥಿಂಗ್ ಎಂತ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನ ಹುರ್ಕೋಬೇಕು. ಅದ್ರ ಜೊತೆಗೆ 2 ಸ್ಪೂನ್ ಅಷ್ಟು ಅಕ್ಕಿನ ಹಾಕೋಬೇಕು. ಅಕ್ಕಿ ಬಂದು ಗಟ್ಟಿ ಆಗ್ಲಿ ಸಾಂಬಾರ್ ಸ್ವಲ್ಪ ಅಂತ ಹೇಳಿ, ಮೆಂತ್ಯ ಬಂದು ಸಾಂಬಾರ್ ಫ್ಲೇವರ್ ಕೊಡ್ಲಿ ಅಂತ ಹೇಳಿ. ಜಾಸ್ತಿ ಮೆಂತ್ಯ ಹಾಕೋಬೇಡಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಮೇಲೆ ಕಹಿ ಬಂದ್ಬಿಡುತ್ತೆ. ಸೊ ಇದನ್ನ ಸ್ವಲ್ಪ ಎಲ್ಲ ಕೆಂಪಗಾಗೋ ತನಕ ಹುರ್ಕೋಬೇಕು ಗೈಸ್. ಸೊ ಮೆಂತ್ಯ ಮತ್ತೆ ಅಕ್ಕಿ ಇಷ್ಟು ಕೆಂಪಗಾದ್ರೆ ಸಾಕು ಗೈಸ್. ಇವಾಗ ಸಾಂಬಾರ್ಗೆ ಏನೇನ್ ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಒಂದು ಒಡೆ ಕಾಯಿ ತುರಿ ಏನಿರುತ್ತೆ ಒಂದ್ ಸೈಡ್ ಫುಲ್ಲು ತುರ್ಕೋಬೇಕು. ಅದನ್ನ ಮೀಡಿಯಂ ಸೈಜ್ 2 ಟೊಮ್ಯಾಟೊ, ಒಂದೇ ಈರುಳ್ಳಿ ಸಾಕಾಗುತ್ತೆ. ಮತ್ತೆ ನೋಡಿ, ಹಸಿಮೆಣಸಿನ್ಕಾಯಿ ಒಂದ್ 4 ಇಲ್ಲ 3 ಕಟ್ ಮಾಡಿ ಇಟ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಎಂತಕ್ಕಂತ ಮುಂದೆ ಹೇಳ್ತೀನಿ ನಾನು ನಿಮ್ಗೆ. ಇದು ಒಂದು 3 ಇಂಚಷ್ಟು ಶುಂಠಿ, ಒಂದು ಬೆಳ್ಳುಳ್ಳಿನಲ್ಲಿ ಅರ್ಧದಷ್ಟು ಬೆಳ್ಳುಳ್ಳಿ ಇಟ್ಕೋಬೇಕು. ಈ ತರ ಇಕ್ಲಿ ಮಾಡಿ ಇಟ್ಕೋಬೇಕು. ಮತ್ತೆ ಸ್ವಲ್ಪ ನೋಡಿ, ಇಷ್ಟು ಒಂದ್ ಇಡಿ ಆಗುವಷ್ಟು ಸಾಂಬಾರ್ ಸೊಪ್ಪು, ಇಷ್ಟನ್ನ ರೆಡಿ ಮಾಡಿ ಇಟ್ಕೋಬೇಕು ಸಾಂಬಾರ್ಗೆ ಖಾರ ರುಬ್ಕೊಳ್ಳಿಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ಸೊ ಪೇಸ್ಟ್ ಹಾಕ್ತೀನಿ ಅಂದ್ರೆ ಚೆನ್ನಾಗಲ್ಲ ಖಂಡಿತವಾಗ್ಲು. ನೀವು ಈ ತರ ಸಪರೇಟ್ ಆಗಿ ಖಾರಕ್ಕೆ ಹಾಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿನ. ಒಂದ್ ಜಾರಲ್ಲಿ ಹಾಕೋಣ ಗೈಸ್. ನೋಡಿ, ಫಸ್ಟ್ ಕಾಯಿ ತುರಿ ಹಾಕೋಣ. ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡು ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ. ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಇವಾಗ ಹಾಕಬಾರ್ದು ಗೈಸ್, ನಾನು ಹೇಳ್ತೀನಿ ಯಾವಾಗ ಹಾಕ್ಬೇಕಂತ ಹೇಳಿ. ಇದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಏನು ಮೆಂತ್ಯ ಮತ್ತು ಅಕ್ಕಿ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಾದಮೇಲೆ ಖಾರದ ಪುಡಿ, ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೋಬೇಕು. ನಾನು ನಾರ್ಮಲಿ ತರಕಾರಿ ಸಾಂಬಾರೆಲ್ಲ ಮಾಡಿದಾಗ 2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕೊತೀನಿ, 1.5 ಸ್ಪೂನಷ್ಟು ಖಾರದ ಪುಡಿ ಹಾಕೊತೀನಿ. ಬಟ್ ಇಲ್ಲಿ ಮೀನು ಸಾಂಬಾರು ಆಗಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ಯೂಸ್ ಮಾಡ್ತಾ ಉಂಟು. ಸೊ ಅಷ್ಟನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ಖಾರಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕೋಬೇಕು. ನೋಡಿ, ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ನ ಹಾಕೋಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲ, ಅದನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಸಾಂಬಾರ್ಗೆ ಒಗ್ಗರಣೆಗೆ ಯಾವುದೇ ರೀತಿಯಾಗಿ ಟೊಮೆಟೊ ಹಾಕೋಬೇಕು, ಈರುಳ್ಳಿ ಹಾಕೋಬೇಕು ಎಂತ ಇರಲ್ಲ. ಜಸ್ಟ್ ಆಯಿಲ್ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡು, ಸಾಸಿವೆ ಸಿಡಿದ್ಮೇಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಖಾರ, ಆ ಖಾರನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಆ ಖಾರ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನೆಕ್ಸ್ಟ್ ಆವಾಗಲೇ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅಲ್ವಾ. ಸೊ ಇದನ್ನ ಕೈಯಲ್ಲೇ ನೀಟಾಗಿ ಕಿವುಚ್ಕೊಬಿಟ್ಟು ಫಿಲ್ಟರ್ ಮಾಡಿ ಇಟ್ಕೋಬೇಕು. ನಮ್ಮ ಅಮ್ಮ ಎಲ್ಲ ಇದನ್ನ ಖಾರಕ್ಕೆ ಹಾಕೊಂಡು ರುಬ್ಕೊತಾರೆ, ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಸೊ ಅಂದಾಜು ಗೊತ್ತಾಗುತ್ತೆ. ನಾನು ಸಮ್ಟೈಮ್ಸ್ ಹುಳಿ ಆಗಿಬಿಡುತ್ತೆ ಅಂತ ಇದನ್ನ ಸಪ್ರೇಟಾಗಿ ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ಹುಳಿ ನೋಡಿಕೊಂಡು ಎಷ್ಟು ಬೇಕಷ್ಟನ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಈ ಖಾರ ಕುದಿಸ್ಕೋಬೇಕಿದ್ರೆ ಲಿಡ್ ಕ್ಲೋಸ್ ಮಾಡದೆ ಕುದಿಸ್ಕೋಬೇಕು. ನೋಡಿ, ಈ ಥರ ಸುತ್ತ ಆರ್ಬಿಡುತ್ತೆ, ಇಲ್ಲ ಅಂದ್ರೆ ನೋಡಿ ಇನ್ನೂ ಆರ್ತಾನೆ ಉಂಟು. ಸೊ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಇದಕ್ಕೆ ನೋಡ್ಕೊಂಡು ನೀರ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸುತ್ತ ಆಗ್ಬಿಟ್ಟಿದೆ ಖಾರ. ತುಂಬಾ ತೆಳು ಮಾಡ್ಕೋಬೇಡಿ ಗೈಸ್. ಮೀನ್ ಸಾಂಬಾರ್ ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ. ಮತ್ತೆ ಇದು ಬಿಸಿ ಬಿಸಿ ಇರುವಾಗಕ್ಕಿಂತನೂ ತಂಗ್ಳಾಗತ್ತೆ, ಗೊತ್ತಾ, ತಣ್ಣಗಾಗತ್ತೆ. ಇವಾಗ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರೆ ಸಂಜೆ ಊಟ ಮಾಡ್ಬೇಕು, ಅಥವಾ ನೈಟಿಗೆ ಮಾಡ್ಕೊಂಡು ಬೆಳಗ್ಗೆ ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ಇದಕ್ಕೆ ಆವಾಗ್ಲೇ ಕಟ್ ಮಾಡಿ ಇಟ್ಕೊಂಡ್ವಿ ಅಲ್ವಾ ಹಸಿಮೆಣಸಿನ್ಕಾಯಿ, ಅದನ್ನ ಇವಾಗ ಹಾಕೋಬೇಕು. ನೋಡಿ, ಈ ತರ ನಮ್ ಕಡೆ ನಮ್ಮ ಅಮ್ಮಮ್ಮ ಎಲ್ಲ ಹೆಂಗ್ ತಿಂತಿದ್ರು, ನಮ್ಮ ಅಮ್ಮಮ್ಮ ಅಜ್ಜಿ ಎಲ್ಲ ಎಂತ ಮಾಡ್ತಿದ್ರು ಅಂದ್ರೆ,
ಈ ತರ ಸಾಂಬಾರ್ ಒಳಗಡೆ ಸಿಕ್ಕಿದ ಮೆಣಸಿನ್ಕಾಯಿನ ಮೀನ್ ಜೊತೆಯಲ್ಲಿ ಅನ್ನದ ಜೊತೆನಲ್ಲಿ ಇದನ್ನ ಕಡ್ಕೊಂಡ್ ತಿನ್ಕೊಂಡು ನಂಚ್ಕೊತಾ ಇದ್ರು. ನಮ್ ಕಡೆ ಎಲ್ಲ ಸೈಡ್ಸಿಗೆ ಅದು ಇದು ಬೇಕು ಅಂತ ಕಾಯಿಲ್ಲ ಗೈಸ್, ಮೆಣಸಿನ್ಕಾಯಿನೇ ಸೀಳ್ಬಿಟ್ಟು ಉಪ್ಪು ಹಾಕೊಂಡೆಲ್ಲ ಹುರ್ಕೊಂಡೆಲ್ಲ ತಿಂತಾರೆ. ಸೊ ಆ ತರ ಅಭ್ಯಾಸ ನಮ್ ಕಡೆ ಎಲ್ಲಾನು. ಸೊ ಈ ತರ ಮೀನ್ಗೂ ಈ ತರ ಹಸಿಮೆಣಸಿನ್ಕಾಯಿ ಹಾಕೊಳ್ಬೇಕು, ಸ್ವಲ್ಪ ಟೇಸ್ಟ್ ಕೊಡುತ್ತೆ ಇದು. ನೋಡಿ, ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ತೆಳ್ಳಗೆ ಚೆನ್ನಾಗಿರುತ್ತೆ, ಬಟ್ ಮೀನ್ ಸಾಂಬಾರು ಇಷ್ಟೇ ಮಾಡ್ಕೋಬೇಕು ಗೈಸ್, ಇದಕ್ಕಿಂತ ತೆಳ್ಳಗ್ ಮಾಡ್ಕೋಬೇಡಿ. ಸೊ ಇವಾಗ ಇದಕ್ಕೆ ಉಪ್ಪು ಆಡ್ ಮಾಡ್ಕೊಳ್ಳೋಣ. ನಾವು ಮೀನ್ ತಿನ್ನಲ್ಲ ಅಂತ ಯಾರಾದ್ರೂ ಇರ್ತಾರಲ್ವ ಮನೆಯಲ್ಲಿ, ಸೊ ಅಂತ ಅವ್ರಿಗೆ ಈ ಸಾಂಬಾರ್ ಕೂದ್ಮೇಲೆ ಸ್ವಲ್ಪ ಎತ್ತಿಟ್ಕೊಬಿಟ್ಟು ಆಮೇಲೆ ಮೀನ್ ಹಾಕೋದು ನಡೆಯುತ್ತೆ. ನೋಡಿ, ಎಷ್ಟು ಬೇಕಷ್ಟು ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ. ಸಾಂಬಾರ್ ಕುದ್ಮೇಲೆ ಉಪ್ಪು ನೋಡಿ ಆಮೇಲೆ ಮೀನ್ ಹಾಕೋಬೇಕು. ಮೀನ್ ಹಾಕದ್ಮೇಲೆ ಸಾಂಬಾರ್ನ ಮಿಕ್ಸ್ ಮಾಡೋದು, ಉಪ್ಪು ಹಾಕೊಳ್ಳೋದು ಮಾಡಿದ್ರೆ ಮೀನೆಲ್ಲ ಕಲ್ಸೋಗ್ಬಿಡುತ್ತೆ. ಮೀನ್ ಹಾಕಿ ಒಂದೇ ಕುದಿ ಬಂದ ತಕ್ಷಣ ತೆಗೆದ್ಬಿಡ್ಬೇಕು, ಅಷ್ಟೆಲ್ಲ ಬೆಂದೋಗ್ಬಿಡುತ್ತೆ ಗೈಸ್ ಮೀನು. ಸೊ ಸ್ವಲ್ಪ ಕುದಿಸ್ಕೊಳ್ಳೋಣ ಇವಾಗ ಇದನ್ನ. ಸ್ವಲ್ಪ ಬಿಸಿ ಆದ್ಮೇಲೆ ಏನ್ ಹುಣಸೆ ಇಟ್ಕೊಂಡಿರ್ತೀವಿ ಅದನ್ನ ಹುಳಿ ಹಾಕೋಬೇಕು. ನಾನು ಅಂದಾಜ್ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿ ನೋಡಿ ಸ್ವಲ್ಪ ಹುಳಿ ಎತ್ತಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನೋಡ್ತೀನಿ. ನಾವು ಮೆಂತೆ ಹಾಕಿರ್ತೀವಲ್ವಾ, ಸೊ ಸಾಂಬಾರ್ ಕಹಿ ಬಂದಿರುತ್ತೆ ಹಾಗೆ ಟೇಸ್ಟ್ ಮಾಡಿದ್ರೆ. ನೀವ್ ಎತ್ತಿಟ್ಕೊಳ್ಳೋರಿದ್ರೆ, ಮೀನ್ ತಿನ್ನಲ್ಲ ಮನೇಲಿ ಅನ್ನೋರಿದ್ರೆ ಈ ತರ ಹುಳಿ ಆಡ್ ಮಾಡ್ಕೊಂಡ್ಮೇಲೆ ಎತ್ತಿಟ್ಕೋಬೇಕು, ಇಲ್ಲ ಸಾಂಬಾರ್ ಕಹಿ ಕಹಿ ಅನ್ಸ್ಬಿಡುತ್ತೆ. ಸೊ ಈ ತರ ಹುಳಿ ಹಾಕೊಂಡ್ಮೇಲೆ ಒಂದ್ಸರಿ ಟೇಸ್ಟ್ ನೋಡ್ಕೊಳ್ಳಿ ಗೈಸ್. ನೋಡಿ, ನಾನು ಹಾಕೊಂಡಿರೋ ಹುಳಿ ಕರೆಕ್ಟ್ ಆಗಿತ್ತು. ಸೊ ಇವಾಗ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಮೀನ್ ಹಾಕೊಳ್ಳೋಣ. ಇವಾಗ ಇದನ್ನ ಕುದಿಲಿಕ್ ಬಿಡೋಣ. ಸೊ ಗೈಸ್ ನೋಡಿ, ಸಾಂಬಾರ್ ಈ ತರ ಚೆನ್ನಾಗಿ ಕುದಿ ಬಂದ್ಮೇಲೆ ಬೇಕಂದ್ರೆ ಸಪ್ರೇಟ್ ನೋಡಿ ಇಂಥ ಟೈಮ್ ಎತ್ತಿಟ್ಕೋಬೇಕು. ಸೊ ಇವಾಗ ಉಪ್ಪು ಖಾರ ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ. ಸಾಂಬಾರ್ ಚೆನ್ನಾಗಿ ಕುದ್ದುಂಟು ನೋಡಿ, ಈಗ ನೋಡ್ಕೊಬಿಟ್ಟು ಇದಕ್ಕೆ ಮೀನ್ ಹಾಕೊಳ್ಳೋಣ. ಮೀನ್ ಹಾಕಿದ್ಮೇಲೆ ಯಾವ್ದೇ ಕಾರಣಕ್ಕೂ ಸೌಟ್ ಹಾಕ್ಬಿಟ್ಟು ಹಿಂಗ್ ತಿರುಗಿಸ್ಬಾರ್ದು ಗೈಸ್. ಮೀನ್ ಹಾಕಿ ಬಿಟ್ಬಿಡ್ಬೇಕು. ನೋಡಿ, ಇದು ತಲೆನ ಸಣ್ಣ ಸಣ್ಣ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿ ಬಿಡಿಸ್ಕೊಂಡು ತಿನ್ಲಿಕ್ ಬರೋರು ತಲೆನ ಹಾಗೆ ಇಡೀ ಹಾಕ್ಸ್ಬಿಟ್ಟು ಮಾಡ್ತಾರೆ. ಸೊ ನಾನು ಕಟ್ ಮಾಡಿಸ್ಕೊಂಡ್ ಬಂದೆ. ನನ್ನ ಹಸ್ಬೆಂಡ್ ಮುಂಚೆಲ್ಲ ಏನ್ ಇಷ್ಟೊಂದು ಹುಳಿ ಸಾಂಬಾರ್ ನಂಗೆ ಇಷ್ಟ ಆಗಲ್ಲ ಅಂತಿದ್ರು, ಬಟ್ ಇದ್ರ ಟೇಸ್ಟ್ ಗೊತ್ತಾದ್ಮೇಲೆ 1-2 ಟೈಮ್ಸ್ ತಿಂದ್ಮೇಲೆ ಇವಾಗ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮನೆ ಎಲ್ರಿಗೂ ತುಂಬಾ ಇಷ್ಟ, ನಮ್ಮ ಅಮ್ಮ ಮನೆ ಕಡೆ ಅಂತೂ. ಸೊ ಗೈಸ್ ನೋಡಿ, ಈ ತರ ಮೀನೆಲ್ಲ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೋಡಿ ಹಾಕೊಂಡು ಒಂದು ಕುದಿ ಬರೋ ತನಕ ಮೀನ್ ಸಾಂಬಾರ್ನ ಕುದಿಸ್ಕೋಬೇಕು. ಇವಾಗ ಗೈಸ್ ಒಂದ್ 5 ನಿಮಿಷ ಕುದಿಲಿ ಸಾಕು ಇದು. ಗೈಸ್ ನೋಡಿ, ಇವಾಗ ಸಾಂಬಾರ್ ಇಷ್ಟು ಕುದೀತು. ಇವಾಗ ಇದನ್ನ ಆಫ್ ಮಾಡ್ಕೊಬಿಡೋಣ ಗೈಸ್. ಇವಾಗ ಇದನ್ನ ಸಾಂಬಾರ್ ಸ್ವಲ್ಪ ತಂಗ್ಲಾಗ ತನಕ ವೇಟ್ ಮಾಡ್ಬೇಕು, ಅಥವಾ ಬಿಸಿ ಊಟ ಮಾಡಿದ್ರು ಚೆನ್ನಾಗಿರುತ್ತೆ. ಇಲ್ಲ ಅಂತಂದವರು ಸಂಜೆ ತನಕ ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ತಂಗ್ಳಿ ಸಾಂಬಾರ್ ತಿಂದ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ಗೈಸ್ ಸಾಂಬಾರ್ ಅನ್ನಕ್ಕೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಫ್ರೈ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಗೈಸ್ ನೋಡಿದ್ರಲ್ವಾ ಈಸಿಯಾಗಿ ಹೇಗ್ ಮಾಡೋದು ಮೀನ್ ಸಾಂಬಾರ್ ಅಂತ ಹೇಳಿ. ಸೊ ನೀವು ಮನೆಯಲ್ಲಿ ಮಸ್ಟ್ ಟ್ರೈ ಮಾಡಿ, ಹೇಗ್ ಬಂತಂತ ನಂಗೆ ಕಮೆಂಟ್ ಬಾಕ್ಸ್ ತಿಳಿಸ್ಕೊಡಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.